ಸಂತಸದಿ ನಡೆಯಿತು ಆಲೆಮಾನೆ ಸಂಭ್ರಮ. ಸಂತಸದಿ ನಡೆಯಿತು ಆಲೆಮಾನೆ ಸಂಭ್ರಮ. ಸಾವಿರಾರು ಜನ ಮನದ ಸಾವಿರಾರು ಜನ ಮನದ ಮೈತ್ರಿಯ ಸಂಗಮ. ಸಂತಸದಿ ನಡೆಯಿತು ಆಲೆಮಾನೆ ಸಂಭ್ರಮ. ಸಂತಸದಿ ನಡೆಯಿತು ಆಲೆಮಾನೆ ಸಂಭ್ರಮ. ಆತ್ಮೀಯ ವೀಕ್ಷಕರೇ, ಪ್ರೀತಿಯ ನಮಸ್ಕಾರ. ನಾನು ಸೀತಾ ದಾನಗೇರಿ. ಕವಿ ಚಿತ್ರಕೋವಿದನು, ಪರತತ್ವ ಶೋಧಕನು, ವಿವಿಧ ವಾದನ ಗೀತ ನೃತ್ಯ ಕುಶಲಿಗಳು, ನವನವತೆಯ ಮನಸ್ಸಿಗಿವೆಲ್ಲ ಕಲೆಗಾರ, ರವರೆಂದು ಸುಂದರತೆ ಮಂಕುತಿಮ್ಮ. ಕವಿ, ಚಿತ್ರಕಾರ, ಪರತತ್ವವನ್ನು ಶೋಧಿಸುವವರು, ವಿವಿಧ ವಾದನ ಗೀತ ನೃತ್ಯ ಕುಶಲಿಗಳು, ಮನಸ್ಸಿಗೆ ನವ್ಯತೆಯನ್ನು, ಆನಂದವನ್ನು, ಮನರಂಜನೆಯನ್ನು, ಮನೋವಿಕಾಸಕ್ಕೆ ಬೇಕಾದ ಜ್ಞಾನವನ್ನು ನೀಡುತ್ತಾರೆ. ಆದ್ದರಿಂದಲೇ ಅವರಿಂದಲೇ ಈ ಪ್ರಪಂಚಕ್ಕೆ, ಈ ಪರಿಸರಕ್ಕೆ ಸುಂದರತೆ ಎಂದು ಕಗ್ಗದ ಕವಿ ಹೇಳಿದ್ದಾರೆ. ಹೌದು, ನಿಜಕ್ಕೂ ಸತ್ಯ. ನವನವತೆಗಳಿಂದ ಸಮಾಜದಲ್ಲಿ ಸುಂದರತೆ ಜೊತೆಗೆ ಸಾಮರಸ್ಯ, ಸಂಘಟನೆ, ಸಹಕಾರ, ಸಹಬಾಳ್ವೆ ಇವೆಲ್ಲದಕ್ಕೂ ಸೇತುವೆಯಂತಿರುವಂತಹದ್ದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಪರೂಪದ ಮಾಗೋಡ್ ಆಲೆಮನೆ ಹಬ್ಬ ಎಂದರೆ ತಪ್ಪಾಗಲಾರದು. ಎಂತಹ ಸಂಘಟನೆ, ಆ ಸಂಘಟನೆಗೆ ಎಂತಹ ಸಹಕಾರ, ಆ ಸಹಕಾರಕ್ಕೆ ಎಂತಹ ಸಾಮರಸ್ಯ, ಅದೆಂತಹ ಶಿಸ್ತು. ನಿಜಕ್ಕೂ ಸಮಾಜದಲ್ಲಿ ಇಂತಹ ಕಾರ್ಯಚಟುವಟಿಕೆಗಳಿಂದಲೇ ಸಾಮರಸ್ಯ, ಸೌಹಾರ್ದತೆ ಎಂಬುದು ನನ್ನ ಅನಿಸಿಕೆ. ಸ್ವಾರ್ಥ, ಅತಿ ಆಸೆಗಳಿಂದ ನಡೆಯುತ್ತಿರುವ ಇಂದಿನ ಬದುಕಯಾನದಲ್ಲಿ ವಿಶಾಲ ಮನೋಭಾವದಿಂದ, ನಿಸ್ವಾರ್ಥದಿಂದ ಇಂಥ ಕೆಲಸವನ್ನು ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಬಿಡುವಿಲ್ಲದ ಒತ್ತಡದ ಜೀವಯಾನದಲ್ಲಿಯೂ ಗ್ರಾಮದ, ಊರಿನ, ತಾಲೂಕಿನ, ಜಿಲ್ಲೆಯ ಹಲವಾರು ಜನರನ್ನ ತನ್ನೆಡೆಗೆ ಸೆಳೆಯುತ್ತಾ ದಿನೇ ದಿನೇ ವ್ಯಾಪಿಸುತ್ತಾ ಪ್ರಸಿದ್ಧಿಯನ್ನ ಪಡೆಯುತ್ತಿರುವಂತಹದ್ದು ಮಾಗೋಡ್ ಆಲೆಮನೆ ಹಬ್ಬದ ವೈಶಿಷ್ಟ್ಯತೆ. ನಮ್ಮ ನೆಂಟರಲ್ಲಿ, ಬಂಧು ಬಾಂಧವರಲ್ಲಿ ನಮ್ಮ ಮನೆಗೆ ಬನ್ನಿ, ಮದುವೆ ಮುಂಜಿಗೆ ಬನ್ನಿ ಅಂದರೆ ಪುರ್ಸೊತ್ತಿಲ್ಲ, ರಜೆ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಯಾವಾಗ ಊರಿಗೆ ಬರ್ತೀರಾ ಅಂತ ಕೇಳಿದ್ರೆ ಆಲೆಮನೆ ಹಬ್ಬಕ್ಕೆ ಅಂತ ಹೇಳ್ತಾರೆ. ಇದು ವಿಶೇಷ. ಇದು ಈ ಆಲೆಮನೆ ಹಬ್ಬದ ಮಹತ್ವ. ಸತತ 9 ವರ್ಷಗಳಿಂದ ವಿನೂತನ ಸುಸಂಸ್ಕೃತ ಕಾರ್ಯವೈಖರಿಯೊಂದಿಗೆ ಈ ಸಂಘಟನೆ ನಡೆಯುತ್ತಿದೆ. ಇಂದಿನ ಪೀಳಿಗೆಗೆ ಹಿಂದಿನ ಕಾಲದ ಪೌರಾಣಿಕ ಕಲ್ಪನೆಯನ್ನ ತಂದುಕೊಡುವ ಒಂದೊಂದು ವಿಶೇಷವಾದ ಹೆಸರಿನ ಮಳಿಗೆಗಳು, ಸುಮನಸ್ಸಿನ ಸಮವಸ್ತ್ರ ಧರಿಸಿದ ಕಾರ್ಯಕರ್ತರ ಆದರದ ಆತಿಥ್ಯ, ಉಚಿತ ಕಬ್ಬಿನ ಹಾಲನ್ನು ನೀಡುವ ಪ್ರೀತಿಯ ಭಾವ, ಹಲವು ಬಗೆಯ ತಿಂಡಿ ತಿನಿಸುಗಳು, ನಿಸರ್ಗದ ಮಡಿಲಲ್ಲಿ ಹಳೆ ಕಾಲದ ಕಬ್ಬಿನ ಗಾಣದ ಮನೆಯನ್ನ ನೆನಪಿಸಿ ನಮ್ಮನ್ನೆಲ್ಲ ನಮ್ಮ ಬಾಲ್ಯಕ್ಕೆ ಕರೆದೊಯ್ಯುವಂಥ ಆಲೆಮನೆ. ನಿರಂತರ 6 ತಾಸುಗಳ ಕಾಲ ಜನರ ನಗು, ಮಾತುಕತೆ, ಹರಟೆ, ಕಲರವ, ಬಂಧು ಬಾಂಧವರೊಂದಿಗೆ ಸುಖ ದುಃಖಗಳ ವಿಚಾರ ವಿನಿಮಯ, ಜೊತೆಗೆ ಉತ್ತರ ಕರ್ನಾಟಕದ ಪ್ರಸಿದ್ಧ ಡೊಳ್ಳು ಕುಣಿತ, ಯಕ್ಷಗಾನ, ಸಂಗೀತ, ನೃತ್ಯ, ಬಗೆ ಬಗೆಯ ಮನರಂಜನಾ ಕಾರ್ಯಕ್ರಮ, ಬಣ್ಣ ಬಣ್ಣದ ಸಿಡಿಮದ್ದುಗಳ ಅಬ್ಬರ, ಭವ್ಯವಾದ ಸಂತಸದ ಮೆರವಣಿಗೆ, ಇನ್ನು 10 ಹಲವು ಸುಂದರ ಸಾಂಪ್ರದಾಯಿಕ ನೋಟ. ಇವೆಲ್ಲವುದರ ಜೊತೆಗೆ ಚುಮು ಚಳಿಯಲ್ಲಿ ಸಿಹಿ ಸಿಹಿಯಾದ ಕಬ್ಬಿನ ಹಾಲು, ಬಿಸಿ ಬಿಸಿ ತಿಂಡಿಗಳು, ಇವೆಲ್ಲವೂ ನಮ್ಮವರು ನಮಗಾಗಿ ಏರ್ಪಡಿಸಿದಂತಹ ಒಂದು ಅದ್ಭುತವಾದ, ಅವಿಸ್ಮರಣೀಯವಾದ ಕಾರ್ಯಕ್ರಮ ಎಂದರೆ ತಪ್ಪಾಗಲಾರದು. ಇಂತಹ ಕಾರ್ಯಕ್ರಮದಲ್ಲಿ ನಾವುಗಳೆಲ್ಲ ಭಾಗಿಯಾದಾಗ ಇದು ನಮ್ಮವರು, ಇವರು ನಮ್ಮವರು, ಇವರು ನಮ್ಮ ಬಂಧು ಬಾಂಧವರು ಎನ್ನುವಂತಹ ಭಾವನೆ ಎಚ್ಚರಗೊಳ್ಳುತ್ತದೆ. ಮಾತ್ರವಲ್ಲ, ಸಂಬಂಧಗಳು ಇನ್ನೂ ಶಾಶ್ವತವಾಗಿ ಮುಂದುವರಿಯುವುದಕ್ಕೆ
ಸಹಕಾರಿಯಾಗುತ್ತದೆ. ಇಂತಹ ಸಂಘಟನೆಗೆ ಎಲ್ಲರೂ ಕೈ ಜೋಡಿಸಿ ಸಹಕರಿಸಿ ಪ್ರೋತ್ಸಾಹಿಸಿದಾಗ ಇದು ಇನ್ನಷ್ಟು ಯಶಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ. ಈ ಆಲೆಮನೆ ಹಬ್ಬದ ಯಶಸ್ಸಿಗೆ ಅವಿರತವಾಗಿ ಶ್ರಮಿಸಿದಂಥವರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂಥ ಎಲ್ಲ ಸಂಘಟಕರಿಗೂ ಅನಂತ ಧನ್ಯವಾದಗಳು. ನಮಗೆ ಗೊತ್ತಿರುವ ಹಾಗೆ ಇದು ನಾವು ನೋಡಿದ ಮೊದಲ ಆಲೆಮನೆ ಹಬ್ಬ. ಇದೊಂದು ಮಾದರಿ ಆಲೆಮನೆ ಹಬ್ಬವೂ ಹೌದು. ಸಮಾಜದ ಸಾಮರಸ್ಯಕ್ಕೆ ಇದೊಂದು ಕೊಂಡಿ ಎಂದರೆ ತಪ್ಪಲ್ಲ. ಇಂತಹ ಉತ್ತಮ ಕಾರ್ಯದಲ್ಲಿ ಎಲ್ಲರೂ ಭಾಗಿಗಳಾಗೋಣ. ಕರ್ತ ಕಾರಯಿತ ಜೈವ ಪ್ರೇರಕಶ್ಚಾನುಮೋದಕಃ ಸುಕೃತೆ ದುಷ್ಕೃತೆ ಚೈವ ಚತ್ವಾರಃ ಸಮಭಾಗಿನಃ ಸಹಕಾರಂ ಗೆಲ್ಗೆ. ಧನ್ಯವಾದಗಳು.